ಗಲ್ಫ್ ಯುದ್ಧದ ಸಂದರ್ಭದಲ್ಲಿ ಮೋದಿ ಕೊಟ್ಟಂತ ಹೇಳಿಕೆ, ಆ ಹೇಳಿಕೆ ಎಷ್ಟರ ಮಟ್ಟಿಗೆ ಕೆಲ ಜನರ ಕಣ್ಣನ್ನು ಕೆಂಪಾಗಿಸಿದೆ ನೋಡಿ. ದೇಶದ ಜನತೆಗೆ ಮೋದಿ ನೀಡಿದಂಥ ಕರೆ, ಇದು ಆತಂಕ. ಇದು ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಕೆ ಮಾಡಿ ಅಂತ ಹೇಳಿದ್ದಿದೆಯಲ್ಲ, ಇದು ಆತಂಕದ ಸಂಗತಿ. ಚಿನ್ನ ಖರೀದಿ ಕಡಿಮೆ ಮಾಡಿ ಅಂತ ಮೋದಿ ಹೇಳಿದ್ಯಾಕೆ? ರಾಹುಲ್ ಗಾಂಧಿಯವರ ಪ್ರಶ್ನೆ ಇದು. ವರ್ಕ್ ಫ್ರಮ್ ಹೋಮ್ ಕರೆ ಕೊಟ್ಟರಲ್ಲ, ಕಾರಣ ಏನು? ಅಡುಗೆ ಎಣ್ಣೆ, ರಸಗೊಬ್ಬರ ಇದನ್ನು ಕಡಿಮೆ ಬಳಸಿ ಅಂದ್ರಲ್ಲ, ಯಾಕೆ ಹೇಳಿದ್ರಿ? ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಎದುರಾಗುತ್ತಾ ಇಂಧನದ ಬಿಕ್ಕಟ್ಟು ಅಂತ ಇದನ್ನೇ ರಾಹುಲ್ ಗಾಂಧಿ ಅಸ್ತ್ರ ಮಾಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಈ 10 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇವು ಧರ್ಮೋಪದೇಶಗಳಲ್ಲ, ಇವು ವೈಫಲ್ಯದ ಪುರಾವೆಗಳು ಅಂದಿದ್ದಾರೆ ರಾಹುಲ್ ಗಾಂಧಿ. 12 ವರ್ಷಗಳಲ್ಲಿ ಮೋದಿ ದೇಶವನ್ನು ಈ ಸ್ಥಿತಿ ತಂದಿದ್ದಾರೆ. ಅಂದರೆ ಸಾರ್ವಜನಿಕರಿಗೆ ಏನು ಖರೀದಿ ಮಾಡಬೇಕು, ಏನು ಖರೀದಿ ಮಾಡಬಾರ್ದು, ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬಾರ್ದು ಅಂತ ಮೋದಿ ಹೇಳ್ತಾರೆ ಅಂತಂದರೆ ಇದರ ಅರ್ಥ ಏನು? ಪ್ರಧಾನಿ ಪ್ರತಿ ಬಾರಿನೂ ಕೂಡ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾರ್ವಜನಿಕರ ಮೇಲೆ ಜವಾಬ್ದಾರಿಯನ್ನು ಹಾಕ್ತಾರೆ. ಇದು ಸರಿನಾ? ರಾಜಿಯಾಗಿರುವಂಥ ಪ್ರಧಾನಿಯಿಂದ ದೇಶ ಮುನ್ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂದಿದ್ದಾರೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿಯವರ ಟ್ವೀಟ್ ಏನು ಮೊದಲು ನೋಡೋಣ ಬನ್ನಿ. ಮೋದಿಜಿ ನಿನ್ನೆ ಸಾರ್ವಜನಿಕರಿಗೆ ಚಿನ್ನ ಖರೀದಿಸಬೇಡಿ, ವಿದೇಶಕ್ಕೆ ಹೋಗಬೇಡಿ, ಕಡಿಮೆ ಪೆಟ್ರೋಲ್ ಬಳಸಿ, ರಸಗೊಬ್ಬರ ಮತ್ತು ಅಡುಗೆ ಎಣ್ಣೆಯನ್ನು ಕಡಿಮೆ ಮಾಡಿ, ಮೆಟ್ರೋದಲ್ಲಿ ಪ್ರಯಾಣಿಸಿ, ಮನೆಯಿಂದಲೇ ಕೆಲಸ ಮಾಡಿ ಎಂದು ಒತ್ತಾಯಿಸಿದ್ದಾರೆ. ಇವು ಧರ್ಮೋಪದೇಶಗಳಲ್ಲ, ಇವು ವೈಫಲ್ಯದ ಪುರಾವೆಗಳು. 12 ವರ್ಷಗಳಲ್ಲಿ ಅವರು ದೇಶವನ್ನು ಅಂತಹ ಸ್ಥಿತಿಗೆ ತಂದಿದ್ದಾರೆ. ಸಾರ್ವಜನಿಕರಿಗೆ ಏನು ಖರೀದಿಸಬೇಕು, ಏನು ಖರೀದಿಸಬಾರದು, ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬಾರದು ಎಂದು ಹೇಳುತ್ತಾರೆ. ಪ್ರತಿ ಬಾರಿಯೂ ಅವರು ಜವಾಬ್ದಾರಿಯನ್ನು ಜನರ ಮೇಲೆ ವರ್ಗಾಯಿಸುತ್ತಾರೆ. ಇದರಿಂದ ಅವರು ಸ್ವತಃ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳಬಹುದು. ದೇಶವನ್ನು ನಡೆಸುವುದು ಇನ್ನು ಮುಂದೆ ರಾಜಿ ಮಾಡಿಕೊಂಡ ಪ್ರಧಾನಿಯ ವ್ಯಾಪ್ತಿಯಲ್ಲಿಲ್ಲ. ಇದು ಅವ್ರು ಮಾಡಿರುವಂಥ ಟ್ವೀಟ್ ಬಹಳ ಆಶ್ಚರ್ಯಕರ ಸಂಗತಿ. ಯಾಕಂದರೆ ಈ ದೇಶ ಏನಾದರೂ ಸಂಕಟದಲ್ಲಿರುವಂಥ ಸಂದರ್ಭದಲ್ಲಿ, ಬೇರೆ ಕಡೆ ಯುದ್ಧ ಆಗ್ತಿರುವಂಥ ಸಂದರ್ಭದಲ್ಲಿ, ನಾವೆಲ್ಲ ತೈಲದ ಮೇಲೆ ಬೇರೆ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗಿರುವಂಥ ಸಂದರ್ಭದಲ್ಲಿ ಒಬ್ಬ ಪ್ರಧಾನಿ ಕರೆ ಕೊಡುವಂಥದ್ದು ಅಷ್ಟು ತಪ್ಪಾಗತ್ತಾ? ಇದು ಪ್ರಶ್ನೆ. ಯಾಕಂದರೆ ಈ ಬೇರೆ ಬೇರೆ ದೇಶಗಳಲ್ಲಿ ನೋಡಿ ಸ್ಥಿತಿಗತಿಗಳು ಹೆಂಗಿದೆ ಅಂತ. 1 ಲೀಟ್ರ್ ಪೆಟ್ರೋಲ್ಗೆ 400 ರೂಪಾಯಿ 500 ರೂಪಾಯಿ ತನಕ ಹೋಗಿದೆ. ನಮ್ಮ ದೇಶದಲ್ಲಿ ಇನ್ನೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿಲ್ಲ, ಆಗಬೇಕು ಅಂತಲ್ಲ. ಇನ್ನು ಈ ಕೋವಿಡ್ ಬಂದಂಥ ಸಂದರ್ಭದಲ್ಲೂ ಕೂಡ ಮೋದಿ ಮಾತಾಡಿದಂಥ ಮಾತುಗಳನ್ನು ಕೇಳಿದ್ವಿ ನಾವು. ಏನೇನು ಮಾಡಬೇಕು, ಏನು ಎತ್ತ ಅಂತ. ತಪ್ಪೇನಿದೆ ಅದರಲ್ಲಿ? ಇದು ಸಂಗತಿ. ಮೋದಿ ನಿನ್ನೆ ಏನು ಮಾತಾಡಿದ್ರು, ಅದರಲ್ಲೂ ಈ ಮೋದಿ ಪೆಟ್ರೋಲ್ ಡೀಸೆಲ್ ಬಗ್ಗೆ, ಅಂದರೆ ನೀವು ಸಾರ್ವಜನಿಕ ವಾಹನಗಳನ್ನು ಬಳಸಿ, ನೀವೇನು ಅಂದರೆ ಈ ಕಾರಲ್ಲಿ 3-4 ಜನ ಜೊತೆಗೆ ಹೋಗುವಂಥದ್ದು ಇದೆಯಲ್ಲ, ಪೂಲಿಂಗ್, ಅದನ್ನು ಮಾಡಿ ನೀವು ಅನಗತ್ಯವಾಗಿ ಖರ್ಚು ಮಾಡಬೇಡಿ ಅಂತ ಹೇಳಿರುವಂಥ ಮೋದಿ, ಜೊತೆಗೆ ಗೋಲ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚಿನ್ನ ಖರೀದಿಯನ್ನು ಒಂದು ಸ್ವಲ್ಪ ಮುಂದಕ್ಕೆ ಹಾಕಿ ಅಂತ ಕೂಡ ಮೋದಿ ಹೇಳಿದ್ದು. ಬನ್ನಿ, ಬೇರೆಯವರು ಏನೇನು ಮಾತಾಡಿದ್ದಾರೆ ಅದನ್ನು ತೋರಿಸೋಕ್ಕಿಂತ ಮೊದಲು ಮೋದಿ ಇವೆರಡು ಸಂಗತಿಗಳ ಬಗ್ಗೆ, ಪೆಟ್ರೋಲ್ ಡೀಸೆಲ್ ಮತ್ತು ಚಿನ್ನ, ಅದರ ಬಗ್ಗೆ ಏನು ಹೇಳಿದರು ನೋಡೋಣ. हमें पेट्रोल डीजल का उपयोग कम करना होगा. शहरों में जहां मेट्रो है वहां हम तय करें कि हम मेट्रो का ही उपयोग करेंगे, ज्यादा से ज्यादा मेट्रो में ही जाएंगे. अगर कार में ही जाना जरूरी है तो फिर कार पूल करने का प्रयास करें और भी लोगों को साथ बिठा ले. अगर हमें कहीं सामान भेजना हो तो कोशिश करनी है कि वह ज्यादा से ज्यादा रेलवे गुड्स के जो ट्रेन होती है रेलवे की सर्विसेज से भेजे, ताकि इलेक्ट्रिक रेलवे होने के कारण पेट्रोल डीजल की जरूरत नहीं पड़ती है. जिन लोगों के पास इलेक्ट्रिक व्हीकल है वो भी कोशिश करें कि इलेक्ट्रिक व्हीकल का ज्यादा से ज्यादा उपयोग करें. एक जमाना था जब संकट आता था, कोई युद्ध होता था, तो लोग देश हित में सोना दान दे देते थे. आज
दान की जरूरत नहीं है, लेकिन देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे। विदेशी मुद्रा बचाने के लिए हमारी देशभक्ति हमें चुनौती दे रही है और हमें इस चुनौती को स्वीकार करते हुए विदेशी मुद्रा को बचाना। ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಕಿಡಿಕಾರಿದ್ದಾರೆ. ಬಡತನದ ಹಿಟ್ಟು ನೆನಿತಾ ಇದೆ, ಮೋದಿಜಿ ಈಗ ದೇಶಕ್ಕೆ ಉಳಿತಾಯದ ಪಾಠ ಮಾಡ್ತಿದ್ದಾರೆ. ಬಿಕ್ಕಟ್ಟಿನ ಬಗ್ಗೆ ನಾವು ಮೊದಲೇ ಹೇಳಿದ್ದೀವಿ, ನಾವು ಕಾಂಗ್ರೆಸ್ ಇದ್ರ ಬಗ್ಗೆ ಮೊದಲೇ ಎಚ್ಚರಿಕೆ ಕೊಟ್ಟಿತ್ತು. ಮೋದಿ ಚುನಾವಣಾ ಪ್ರಚಾರದಲ್ಲಿ ಯಾಕೆ ಮಗ್ನರಾಗಿದ್ದರು ಅಂತ ಕೇಳ್ತಾರೆ ಖರ್ಗೆ ಅವರು. ಈಗ ಚುನಾವಣೆ ಮುಗಿದ ಮೇಲೆ ನೀವು ಉಪದೇಶ ಮಾಡ್ತಿದ್ದೀರಲ್ಲ, ಇದು ಸರಿನಾ ಅನ್ನುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಶ್ನೆ. ಫೆಬ್ರವರಿ 28ನೇ ತಾರೀಕು ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ಪ್ರಾರಂಭ ಆಯಿತು. ಆಗಲೇ ಕಾಂಗ್ರೆಸ್ ಪಕ್ಷ ಪ್ರತಿಯೊಂದನ್ನು ಕೂಡ ಹೇಳಿತ್ತು, ಎತ್ತಿ ತೋರಿಸ್ತು. ಆರ್ಥಿಕತೆಯ ನಾಶ, ರೂಪಾಯಿಯ ನಿರಂತರ ಕುಸಿತ, ಪೆಟ್ರೋಲ್ ಡೀಸೆಲ್ LPGಗಳ ಬೆಲೆ ಏರಿಕೆ ಮತ್ತು ಕೊರತೆ, ರೈತರಿಗೆ ರಸಗೊಬ್ಬರ ಕೊರತೆ, ಆಹಾರ ಭದ್ರತೆ ಬೆದರಿಕೆ, ಇದನ್ನೆಲ್ಲವನ್ನು ಕೂಡ ಕಾಂಗ್ರೆಸ್ ಒತ್ತಿ ಹೇಳಿತ್ತು. ನೀವ್ಯಾಕೆ ಚುನಾವಣಾ ಪ್ರಚಾರದಲ್ಲಿ ಮಗ್ನರಾಗಿದ್ರಿ ಅಂತ ಕೇಳಿದ್ದಾರೆ ಖರ್ಗೆ. ಇನ್ನು ನಟ ಪ್ರಕಾಶ್ ರಾಜ್ ಮತ್ತೊಂದು ಸರಿ ಆ್ಯಕ್ಟಿವ್ ಆಗಿದ್ದಾರೆ. ಮೊನ್ನೆ ವಿಜಯ್ ಬಗ್ಗೆ ಮಾತಾಡಿದ್ದು, ಅದಾದ ನಂತರ ಮತ್ತೆ ಬೇರೆ ಬೇರೆ ಸ್ಟೇಟ್ಮೆಂಟ್ಗಳ ಬಗ್ಗೆ ಮಾತಾಡಿದ್ದು, ಈಗ ಮೋದಿ ಅವರ ಸ್ಟೇಟ್ಮೆಂಟಿನ ಬಗ್ಗೆನೂ ಕೂಡ ಪ್ರಕಾಶ್ ರಾಜ್ ಮಾತಾಡಿದ್ದಾರೆ. ಬನ್ನಿ ಏನು ಹೇಳಿದ್ರು ನೋಡೋಣ. ನೋಟು ಅಮಾನ್ಯೀಕರಣದಿಂದ ಆರ್ಥಿಕತೆಯನ್ನ ನಾಶಪಡಿಸಲಾಯಿತು. ಜನರಿಗೆ ಪಾತ್ರೆಗಳನ್ನು ಬಡಿಯಲು ಮತ್ತು ಗೋ ಕೊರೋನಾ ಗೋ ಎಂದು ಘೋಷಣೆ ಕೂಗಲು ಹೇಳಲಾಯಿತು. 2 ಕೋಟಿ ಉದ್ಯೋಗಗಳು, 100 ಸ್ಮಾರ್ಟ್ ಸಿಟಿಗಳು, ಖಾತೆಗೆ 15 ಲಕ್ಷ ರೂಪಾಯಿಗಳಂತಹ ಸುಳ್ಳು ಭರವಸೆಗಳು, MSP ವಿಷಯದಲ್ಲಿ ರೈತರಿಗೆ ವಂಚನೆ, ಹವಾಯಿ ಚಪ್ಪಲಿ ಹಾಕುವವನು ವಿಮಾನದಲ್ಲಿ ಹಾರಾಡುತ್ತಾನೆ ಎಂದರು. ಶ್ರೀಮಂತ ಸ್ನೇಹಿತರಿಗೆ ತೆರಿಗೆಯನ್ನ ಮನ್ನಾ ಮಾಡುತ್ತಾ ಸಾಮಾನ್ಯ ಜನರಿಂದ ಗಬ್ಬರ್ ಸಿಂಗ್ ಟ್ಯಾಕ್ಸ್ ವಸೂಲಿ ಮಾಡಿದ್ರು. ಈಗ ದೇಶವನ್ನು ನಡೆಸಲು ತಾನು ಸಂಪೂರ್ಣವಾಗಿ ವಿಫಲವಾಗಿರುವುದರಿಂದ ನಾಗರಿಕರನ್ನ ತ್ಯಾಗ ಮಾಡುವಂತೆ ಕೇಳುತ್ತಿದ್ದಾರೆ. ಈ ಸತ್ಯ ಮನವರಿಕೆಯಾಗಲಿ. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಅಖಿಲೇಶ್ ಯಾದವ್ ಕಿಡಿಕಾರಿದ್ದಾರೆ. ಕೇಂದ್ರ BJP ಸರ್ಕಾರ ಆರ್ಥಿಕತೆಯನ್ನು ನಿರ್ವಹಿಸುವಲ್ಲಿ ವಿಫಲವಾಗಿದೆ ಎಂದಿದ್ದಾರೆ ಯಾದವ್. ವಿದೇಶಾಂಗ ನೀತಿ ಕೂಡ ಇದೆಲ್ಲವನ್ನು ಕೂಡ ನಿರ್ವಹಿಸುವಲ್ಲಿ ವಿಫಲವಾಗಿದೆ ಅಂತಾರೆ ಅಖಿಲೇಶ್ ಯಾದವ್. ಇದು ಸಂಗತಿ. ಒಂದು ಸಂಗತಿನ ನೆನಪಲ್ಲಿ ಇಟ್ಕೊಂಡು ಮಾತಾಡಬೇಕು. ಯಾಕಂದರೆ ಯುದ್ಧಗಳು ಬಂದಂಥ ಸಂದರ್ಭದಲ್ಲಿ, ಆರ್ಥಿಕ ಸಂಕಷ್ಟಗಳಿದ್ದಂಥ ಸಂದರ್ಭದಲ್ಲಿ, ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬಿಸಿರುವಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಪ್ರಧಾನಮಂತ್ರಿಗಳು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಿದೆ. ಜ್ಞಾಪಿಸ್ಕೋಬೇಕು ನಾವು. ನಾವೇನೋ ಅವಾಗ ಹುಟ್ಟಿರಲಿಲ್ಲ, ಪ್ರಶ್ನೆ ಬೇರೆ. ಶಾಸ್ತ್ರಿ ಅವರು ಹೇಳಿದಂಥ ಮಾತಿದೆಯಲ್ಲ, ಅದು ದಯವಿಟ್ಟು ದೇಶ ಸಂಕಷ್ಟದಲ್ಲಿದೆ, ನೀವು ವಾರಕ್ಕೆ 1 ದಿವಸ ನೀವು ಉಪವಾಸ ಮಾಡಿ ಅಂತ. ನೀವು ನಂಬಲಿಕ್ಕಿಲ್ಲ, ನಮ್ಮ ಹಳ್ಳಿನಲ್ಲೂ ಕೂಡ ಜನ ಸೋಮವಾರ ರಾತ್ರಿ ಉಪವಾಸ ಮಾಡ್ತಾಯಿದ್ರು ಉಳಿಸೋಕ್ಕೋಸ್ಕರ. ಇದು ಯಾಕಂದರೆ ಜನ ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ಅಂತ. ದೇಶದ ಹಿತ ಅನ್ನುವಂಥ ಸಂದರ್ಭದಲ್ಲಿ ಜನ ಸ್ಪಂದಿಸಲೇಬೇಕು, ಖಂಡಿತವಾಗ್ಲೂ ಸ್ಪಂದಿಸ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅಂಥದ್ರಲ್ಲಿ ಈಗ ಟೀಕೆಗಳ ಮೇಲೆ ಟೀಕೆ ವ್ಯಕ್ತವಾಗ್ತಾಯಿದೆ.